ಹಾಯ್ ಎಲ್ರಿಗೂ, ಇದು ನಮ್ಮ ಕೇರಳ ಟ್ರಿಪ್ನ ಡೇ 2. ನೋಡ್ತಾ ಇದ್ದೀರಾ, ಬೆಳಗ್ಗೆ 6:30ಇಂದಾನೇ ಇಲ್ಲಿ ತುಂಬ ಜೋರು ಮಳೆ ಬರ್ತಿತ್ತು. ಈ ವೆದರ್ ಅಂತೂ ಸೂಪರ್ ಆಗಿದೆ. ಸುತ್ತಮುತ್ತ ಗ್ರೀನರೀಸು, ಮಳೆ ಸೌಂಡು ಎಲ್ಲನೂ ಸೇರಿ ತುಂಬ ಚೆನ್ನಾಗಿ ಫೀಲ್ ಆಗ್ತಿತ್ತು. ಜಾಗ ಕೂಡ ತುಂಬ ಪ್ರೈವೇಟ್ ಇದೆ, ಬೇರೆ ಯಾರೂ ಇಲ್ಲ. ಈ ಆ್ಯಂಬಿಯನ್ಸ್ನ ಎಂಜಾಯ್ ಮಾಡ್ತಾ ಟೈಮ್ ಕಳೀತಿದ್ದೀವಿ. ಕೇರಳದ ಈ ಮಾರ್ನಿಂಗ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಬೆಳಗ್ಗೆನೆ ಎಗ್ ಬಿರಿಯಾನಿ ಮಾಡಿದ್ದಾರೆ. ಎಗ್ ಬಿರಿಯಾನಿ, ಎಗ್ಸ್. ಬೆಳಗ್ಗೆನೆ ನಾವು ನಮ್ಮ ಡ್ಯಾಡಿ ನೋಡಿ ಥ್ರೆಡ್ ಮಿಲ್ಲಲ್ಲಿ ವಾಕ್ ಮಾಡ್ತಿದ್ದಾರೆ. ನಮ್ಮ ಟ್ರೈನರ್ ಟ್ರೈನ್ ಮಾಡ್ತಿದ್ದಾರೆ. ಬನ್ನಿ ಆಚೆ ಕುತ್ಕೊಂಡು ತಿನ್ನೋಣ, ಚೆನ್ನಾಗಿರೋದು. ಈ ರಿವರ್ ವ್ಯೂ ಮತ್ತು ಇಲ್ಲಿನ ಆ್ಯಂಬಿಯನ್ಸ್ ನೋಡಿದ ಮೇಲೆ ನನ್ನ ಅಮ್ಮನ 50th ವರ್ಷದ ಬರ್ಡೇಗೆ ಒಂದು ಸ್ಪೆಷಲ್ ಮೆಮೊರಿ ಕ್ರಿಯೇಟ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಬೇಕಾದ ಎಲ್ಲ ಡೆಕೋರೇಷನ್ ಐಟಮ್ಸ್ನ ಅಮೆಝಾನ್ನಲ್ಲಿ ಆರ್ಡ್ರ್ ಮಾಡಿ ನಾವೇ ಇಲ್ಲಿ ಡೆಕೋರೇಟ್ ಮಾಡಿದ್ವಿ. ನನ್ನ ಹಸ್ಬೆಂಡ್ ಕೂಡ ತುಂಬ ಹೆಲ್ಪ್ ಮಾಡಿದರು. ಇಬ್ಬರು ಸೇರಿ ಈ ಜಾಗಕ್ಕೆ ಮ್ಯಾಚ್ ಆಗೋ ಹಾಗೆ ಫ್ಲೋರಲ್ ಡೆಕೋರೇಷನ್ ಮಾಡಿದ್ವಿ. ರಿವರ್ ವ್ಯೂ ಜೊತೆಗೆ ಅದು ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಆಮೇಲೆ ಇಲ್ಲಿ ನಮ್ಮ ಅಮ್ಮನ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಆ ಖುಷಿ ಹೇಳೋಕ್ಕೆ ಆಗಲ್ಲ. ನಿಜ ಹೇಳಬೇಕಂದ್ರೆ ಈ ಜಾಗದ ವೈಬ್ಸ್ ಮತ್ತು ಆ್ಯಂಬಿಯನ್ಸ್ ಎಷ್ಟಿಷ್ಟ ಆಯಿತು ಅಂದರೆ ಹೊರಗೆ ಎಲ್ಲೂ ಪ್ಲೇಸಸ್ ನೋಡೋ ಮನಸ್ಸೇ ಆಗ್ತಿರ್ಲಿಲ್ಲ. ಒಂದು ದಿನ ಪೂರ್ತಿ ಇಲ್ಲೇ ಎಂಜಾಯ್ ಮಾಡಿದ್ವಿ. ಫ್ಯಾಮಿಲಿ ಜೊತೆ ಒಳ್ಳೆ ಸಮಯನೂ ಕಳೆದ್ವಿ. ಈ ಬರ್ಡೇ ತುಂಬಾ ಸ್ಪೆಷಲ್ ಆಗಿತ್ತು. ಯಾಕಂದರೆ ಬರ್ಡೇ ಅಂದರೆ ಪ್ರತಿ ವರ್ಷ ಬರುತ್ತೆ ಹೋಗುತ್ತೆ. ಆದರೆ 25 ಇಯರ್ಸ್ಗೆ, 50 ಇಯರ್ಸ್, 60, 75 ಇಂಥ ಮೈಲ್ಸ್ಟೋನ್ಗಳು ತುಂಬ ವಿಶೇಷ. ಅದನ್ನು ಫ್ಯಾಮಿಲಿ ಜೊತೆ ಇಂಥ ಒಂದು ಸುಂದರ ಜಾಗದಲ್ಲಿ ಆಚರಿಸಿದಾಗ ಅದ್ರ ಖುಷಿನೇ ಬೇರೆ ಇರುತ್ತೆ ಅಲ್ವಾ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ವೈಟ್ ಪಾಂಪ್ಲೆಟ್ ಗೈಸ್, ಇದು ಮಸಾಲೆ ಎಲ್ಲ ಹಾಕಿಟ್ಟಿದ್ದಾರೆ. ಇದು ಬಾಳೆ ಎಲೆಯಲ್ಲಿ ಏನು ಮಡ್ಚಿಬಿಟ್ಟು ಇದು ಫೋಲ್ಡ್ ಮಾಡಿಬಿಟ್ಟು ಹಾಕೋದಾ? ಪಾಂಪ್ಲೆಟ್, ಫಿಶ್ ಫ್ರೈ, ಸವಿಯಲು ಸಿದ್ಧ. ಮಾತು ಅದೇನೋ ಸ್ವಲ್ಪ ಪ್ಯಾಟ್ರನ್ ಬಿದ್ದಿದ್ದಾರೆ ಅದ್ರಲ್ಲಿ ನೀಟಾಗಿ. ಏನು ಪ್ಯಾಟ್ರನ್ ಇಲ್ಲ. ಏನು ಗೊತ್ತಾ ಮ್ಯಾಟ್ರು? 99.99% ಈ ಲಾಟ್ರಿಗಳೆಲ್ಲ ಬ್ಲ್ಯಾಕ್ ಮನಿ ವೈಟ್ ಮನಿ ಮಾಡ್ತಾರೆ. ಇವರು ರಾಜಕಾರಣಿ ಎಲ್ಲ ಇರ್ತಾರಲ್ಲ, ಅವರೇ ಏನು ಮಾಡಿರ್ತಾರೆ, ಅವರೇ ಹೋಗಿ ದುಡ್ಡು ಕೊಡ್ತಾರೆ ಲಾಟ್ರಿಗೆ. ಈಗ ಲಾಟ್ರಿ ಕಮಿಷನ್ ಎಷ್ಟು? ಅವ್ರು 1 ಕೋಟಿದೆಲ್ಲ ತೊಗೊಳಲ್ಲ, ಒಂದು 25 ಕೋಟಿ ಲಾಟ್ರಿ ಎಲ್ಲ ಇರುತ್ತೆ ನೋಡೆಲ್ಲ ತೊಗೊಂಡ್ಬಿಡ್ತಾರೆ. ಬಟ್ ಅದೆಲ್ಲೂ ಹೊರಗಡೆ ಪೇಪರ್ ಅಲ್ಲ. ಅವ್ರೇನು ಮಾಡ್ತಾರೆ ನೋಡಿ, ಅವ್ರೇನು ಮಾಡ್ತಾರೆ, ಎಲ್ಲೋ ಒಂದು ಕಡೆ 100 ದಿನ ಅಲ್ಲ, ಇವಾಗ ನಾಳೆ ಈ ಲಾಟ್ರಿ ಡೈಲಿ ನಡೀತಿರ್ತಾನೆ. ಹಂಗೆ ನೋಡ್ರೆ ಡೈಲಿ ಒಬ್ಬ ಕೋಟ್ಯಾಧಿಪತಿ ಆಗಬೇಕಿತ್ತು. ಡೈಲಿ ಆಗಲ್ಲ, ಎಲ್ಲೋ 10 ವರ್ಷಕ್ಕೊಂದ್ಸಲ, 3 ವರ್ಷಕ್ಕೊಂದ್ಸಲ ಬೇಕಂತ ಯಾರಿಗೋ ನಾರ್ಮಲ್ ಆಗಿರೋರಿಗೆ ಒಂದು ಲಾಟ್ರಿ ಓಡಿಸ್ತಾರೆ. ಅದೆಲ್ಲ ಫಿಶಿಂಗ್ ಮಾಡ್ತಿದ್ದಾರೆ. ಹಲೋ, ನಾವು ಸುಮ್ಮನೆ ವಿಲ್ಲಲ್ಲಿದ್ದು ಇವಾಗ ಒಂದು ಸ್ವಲ್ಪ ಔಟಿಂಗ್ ಬರೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಇಲ್ಲಿ ಕೋಜಿಕೋಡ್ ಬೀಚಿಗೆ ಬಂದಿದ್ದೀವಿ. ಏನು ಕಾಣಿಸ್ತಿರಲ್ಲ, ಏನು ಕಾಣಿಸ್ತಿಲ್ಲ. ಮಮ್ಮಿ ನೋಡಿ ಫೋಟೋಶೂಟ್. ನಮ್ಮ ಮಮ್ಮಿ ಅಲ್ಲಿ ತನಕ ಹೋಗ್ಬೋದು, ಅಲ್ಲಿ ತನಕ ಹೋಗಿದ್ದಾರೆ ಎಷ್ಟೊಂದು ಜನ ಅಲ್ಲ. ಎಷ್ಟೊಂದು ಫ್ಲೈಸ್ ಇದೆ.
ಗಾಜಾಯಿ ಬಾಟಲ್ ಚೋ ಹುಷಾರ್ ಮಮ್ಮಿ, ಎಲ್ಲಿದೆ? ಅಲ್ಲೆಲ್ಲ ಹಂಗಂಗೆ ತುಂಡು ತುಂಡಿದೆ. ನಾನು ಅದೇ ಹೇಳದಪ್ಪ, ಬನ್ನಿ ಬೀಚಿಗೆ ಮಜಾ ಮಾಡಿ, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ಬಟ್ ಈ ಕವರು ಇವೆಲ್ಲ ವಾಪಸ್ ತಗೊಂಡು ಹೋಗ್ಬೇಕು. ಎಲ್ಲ ಇಲ್ಲೇ ಒಗಾಸ್ ಹೋಗ್ಬಿಟ್ರೆ ನೋಡು, ಇಲ್ಲೆಲ್ಲ ಬಿಯರ್ ಕ್ಯಾಪ್ಗಳು ಒಂಥರ ಅನ್ಸುತ್ತೆ. ಇಷ್ಟೇ ಇರೋದು. ಬೀಚ್ ವೈಬ್ಸ್ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕುಳಿತುಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ನೋಡಿದ್ವಿ, ಆದರೆ ನಮಗೆ ಬೆಂಗಳೂರಲ್ಲಿ ಸಿಗೋ ಥರ ಸ್ನ್ಯಾಕ್ಸ್ ಇಲ್ಲಿ ಸಿಗಲಿಲ್ಲ. ಸೊ ಫೈನಲಿ ಒಂದು ಐಸ್ ಕ್ರೀಮ್ ತಿಂದ್ಕೊಂಡು ಮತ್ತೆ ನಮ್ಮ ಸ್ಟೇಗೆ ವಾಪಸ್ ಹೋದ್ವಿ. ಇದ್ರ ಜೊತೆ ನಮ್ಮ ಕೇರಳ ಟ್ರಿಪ್ ಡೇ 2 ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ.